ವಾವ್ ನೋಡ್ರಿ ಎಷ್ಟು ಮಸ್ತಾಗಿ ಬಂದೈತೆ ನೋಡ್ರಿ, ಎಷ್ಟು ಫ್ಲಪ್ಪಿಯಾಗಿ ಬಂದೈತೆ ಅನ್ನೋದು ನಿಮ್ಗೆ ಇಲ್ಲಿ ವಿಡಿಯೋದಾಗ ನೋಡಿದ್ರೆ ಗೊತ್ತಾಗುತ್ತೆ ನೋಡ್ರಿ. ಇದು ಬೆಲ್ಲ ಗೋಧಿ ಹಿಟ್ಟಿನ ಕೇಕ್ ರೀ. ಯಾರು ಬೇಕಾದರೂ ಮಾಡ್ಬೋದು, ಯಾರು ಬೇಕಾದರೂ ತಿನ್ಬೋದು ರೀ ಇದು ಕೇಕ್. ಉತ್ತರ ಕರ್ನಾಟಕ ರೆಸಿಪಿ ನೋಡಾಕತ್ತಿರುವೆಲ್ಲ ವೀಕ್ಷಕರಿಗೂ ನಿಮ್ಮ ಮನೆ ಮಗಳು ತ್ರಿವೇಣಿ ಪಾಟೀಲ್ ಮಾಡುವ ನಮಸ್ಕಾರಗಳು. ನಾನಿವತ್ತು ಓವನ್ ಇಲ್ಲದೆ, ಮೈದಾ ಹಿಟ್ಟಿಲ್ಲದೆ, ಸಕ್ಕರೆ ಇಲ್ಲದೆ ಬೇಗ ಮತ್ತು ಸುಲಭವಾಗಿ ಮನೇಲಿರೋ ಪದಾರ್ಥಗಳಿಂದನೇ ಕೇಕ್ ಮಾಡಿ ತೋರಿಸ್ತೀನಿ ರೀ. ಆ ಕೇಕ್ ಹೆಂಗೆ ಮಾಡೋದಂತ ನೋಡ್ಕೊಂಬರೋಣ ಬರ್ರಿ. ಮೊದಲೇದಾಗಿ ಒಂದು ಬೌಲ್ ತೊಗೊಂಡೇನಿ ರೀ. ಈಗ ಇದಕ್ಕೆ ನಾ ಒಂದು ಕಪ್ ಬೆಲ್ಲ ತುರಿದು ತೊಗೊಂಡಿನಿ, ಇದು ಹಾಕ್ಕೋತೀನಿ ನೋಡ್ರಿ. ಈಗ ಇದಕ್ಕೆ ಒಂದು 1/4 ಕಪ್ನಷ್ಟು ಮೊಸರು ತೊಗೊಂಡಿನಿ, ಅದು ಹಾಕ್ಕೋತೀನಿ ನೋಡ್ರಿ. ನಾನು 1 ಕಪ್ ಬೆಲ್ಲ ತುರಿದು ಹಾಕ್ಕೊಂಡಿನಿ. ನೀವು ಬೆಲ್ಲ ವೈಟ್ ಐತೆಲ್ಲ ಅನ್ಬೋದು, ಈ ಥರ ಮುದ್ದೆ ಬೆಲ್ಲ ಇರ್ತೈತಲ್ರಿ, ಈ ಬೆಲ್ಲ ನಾನು ತುರಿದು ತೊಗೊಂಡಿನಿ ನೋಡ್ರಿ. ಈಗ ನಾನು 1 ಕಪ್ ಬೆಲ್ಲ ಹಾಕಿನಿ, 1/4 ಕಪ್ ಮೊಸರು ಹಾಕಿನಿ. ಈಗ ಅದೇ ಮೊಸರಿನ ಕಪ್ಪಿಲೇ 1/4 ಕಪ್ ಎಣ್ಣೆ ಹಾಕ್ಕೋತೀನಿ ನೋಡ್ರಿ. ನಿಮ್ಮ ಮನೆಯಾಗ ಯಾವ ಎಣ್ಣೆ ಯೂಸ್ ಮಾಡ್ತಿರಲ್ಲ ಅದೇ ಎಣ್ಣೆ ಹಾಕ್ಕೊಂಡ್ರೆ ಸಾಕು. ಇದೆಲ್ಲ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೋತೀನಿ. ಇದು ಬೆಲ್ಲ ಕರಗಬೇಕು ರೀ. ತುರಿದ್ರು ಬೆಲ್ಲ ಆಗಿರೋದ್ರಿಂದ ಬೇಗ ಕರಗ್ತೈತ್ರಿ, ಹಂಗಾಗಿ ನಾನು ತುರ್ಕೊಂಡು ತೊಗೊಂಡೇನಿ ರೀ. ನಿಮ್ಮ ಬೆಲ್ಲ ಏನಾರ ಕಳ್ಕಾಳ ಇತ್ತಂದ್ರೆ ಅದು ಬೇಗ ಕರಗಲ್ಲ ರೀ. ಮತ್ತು ನಿಮ್ಮ ಬೆಲ್ಲದಾಗ ಏನಾರ ಕಸ ಕಡ್ಡಿ ಇತ್ತಂದ್ರೆ ನೀವು ತುರಿದು ಪಾಕ ಮಾಡಿ ಹಾಕೋಬೋದು ರೀ. ಈ ರೀತಿ ಬೆಲ್ಲ ಮತ್ತು ಮೊಸರು ಎಣ್ಣೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿನಿ. ಈಗ ಇದು ಕರಗೈತೆ ನೋಡ್ರಿ, ಈ ರೀತಿ ಕರಗಬೇಕು ರೀ. ಈಗ ನಾನು ಇದಕ್ಕೆ 2 ಕಪ್ ಗೋಧಿ ಹಿಟ್ಟು ಹಾಕ್ಕೋತೀನಿ ನೋಡ್ರಿ. ಈಗ 1 ಕಪ್ ಹಾಕ್ಕೊಂಡಿನಿ ರೀ, ಇನ್ನೊಂದು ಕಪ್ ಹಾಕ್ಕೋತೀನಿ ನೋಡ್ರಿ. ನೀವು ಯಾವ ಕಪ್ಪಿಲೆ ಗೋಧಿ ಹಿಟ್ಟು ತೊಗೊಂಡಿರ್ತೀರಲ್ರಿ ಆ ಕಪ್ಪಿಲೆ 1 ಕಪ್ ಹಿಟ್ಟಿಗೆ ಅರ್ಧ ಕಪ್ ಬೆಲ್ಲ ಹಾಕ್ಕೋಬೇಕು. ನಾನು 2 ಕಪ್ ಹಿಟ್ಟು ತೊಗೊಂಡಿನಲ್ಲ, ಹಾಗಾಗಿ 1 ಕಪ್ ಬೆಲ್ಲ ಹಾಕ್ಕೊಂಡಿನಿ ನೋಡ್ರಿ. ಇದೆಲ್ಲ ಬೆಲ್ಲದ ಜೊತೆ ಮಿಕ್ಸ್ ಮಾಡ್ಕೋಬೇಕ್ರಿ. ಈಗ ನಾನು ಅರ್ಧ ಕಪ್ ಹಾಲು ತೊಗೊಂಡಿನಿ ರೀ, ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತೀನಿ ರೀ. ಒಮ್ಮೆ ಎಲ್ಲ ಹಾಕೊಳಕ್ಕೆ ಹೋಗ್ಬೇಡ್ರಿ, ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊರಿ. ಈಗ ನೋಡ್ರಿ, ನಾ ಈಗ ಒಂದು ಸ್ವಲ್ಪ ಹಾಲು ಹಾಕ್ಕೊಂಡಿನಿ, ಇದನ್ನ ಗಟ್ಟಿ ಐತಿ, ಇನ್ನೊಂದು ಸ್ವಲ್ಪ ಹಾಕೋತೀನಿ ನೋಡ್ರಿ. ಈಗ ಪೂರ್ತಿ 1 ಕಪ್ ಪೂರ್ತಿ ಹಾಲು ಹಿಡಿತಾ ನೋಡ್ರಿ ಇದಕ್ಕೆ. ಈಗ ನಾನು ಸುಮಾರು ನಮ್ನಿ ಕೇಕ್ಗಳು ಮಾಡಿ ತೋರಿಸೀನಿ ರೀ. ನಿಮಗೆ ಯಾವ್ದು ಇಷ್ಟ ಆಗುತ್ತೆ ನೋಡ್ಕೊಂಡು ನೀವು ಮಾಡ್ಕೋಬೋದು. ಸುಮಾರು ಜನ ಕೇಳಾಕತ್ತಿದ್ರಿ ಮೈದಾ ಹಿಟ್ಟು ಆರೋಗ್ಯಕ್ಕೆ ಒಳ್ಳೇದಲ್ಲ, ಸಕ್ಕರೆ ಒಳ್ಳೇದಲ್ಲ ಅಂಥೇಳಿ. ಹಾಗಾಗಿ ನಾನು ಇವತ್ತು ಬೆಲ್ಲ ಗೋಧಿ ಹಿಟ್ಟಿಂದ ಮಾಡಾಕತ್ತೀನಿ. ಈಗ ಮೈದಾ ಹಿಟ್ಟಿನ ಟೇಸ್ಟೇ ಬೇರೆ ಇರ್ತೈತಿ, ಗೋಧಿ ಹಿಟ್ಟಿನ ಟೇಸ್ಟೇ ಬೇರೆ ಇರ್ತೈತಿ. ಬೇಕ್ರಿಲೆಲ್ಲ ಮೈದಾ ಹಿಟ್ಟು ಹಾಕಿ ಮಾಡ್ತಿರ್ತಾರೆ ರೀ. ನಾನು ಮೈದಾ ಹಿಟ್ಟು ಹಾಕಿ ಮಾಡಿ ತೋರಿಸೀನಿ ರೀ ನಿಮ್ಗೆ. ಮೈದಾ ಹಿಟ್ಟು ಹಾಕಿ ಮಾಡಿ ತೋರಿಸೀನಿ, ರವೆ ಹಾಕಿ ಮಾಡಿ ತೋರಿಸೀನಿ, ಸುಮಾರು ನಮ್ನಿ ಕೇಕ್ಗಳು ಮಾಡಿ ತೋರಿಸೀನಿ. ಈಗ ಇವತ್ತು ನಾನು ಗೋಧಿ ಹಿಟ್ಟ ಬೆಲ್ಲದಿಂದ ಮಾಡಾಕತ್ತಿದ್ನ ಅಂತೇಳಿ ನಿಮ್ಗೆ ಮಾಡಿ ತೋರ್ಸಾಕತ್ತೀನಿ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ನೋಡ್ಕೊಂಡು ನೀವು ಮಾಡ್ಕೋಬೋದು. ಆರೋಗ್ಯ ದೃಷ್ಟಿಯಿಂದ ಬೆಲ್ಲ ಗೋಧಿ ಹಿಟ್ಟ ಒಳ್ಳೆದ್ರಿ. ಇಲ್ಲ ಟೇಸ್ಟ್ ಬೇಕನ್ನೋದಾದ್ರೆ ನೀವು ಮೈದಾ ಹಿಟ್ಟ ಸಕ್ಕರೆ ಹಾಕ್ಕೊಂಡು ಮಾಡ್ಕೋಬೋದ್ರಿ. ಈಗ ನೋಡ್ರಿ, ನಾ ಎಲ್ಲ ಚಲೋ ಹೊತ್ತಿನ ಮಿಕ್ಸ್ ಮಾಡ್ಕೊಂಡಿನಿ. ಈ ರೀತಿ ಹಿಟ್ಟಾಗೈತಿ. ಈಗ ಇದಕ್ಕೆ ಅಡುಗೆ ಸೋಡಾ ಮತ್ತು ಬೇಕಿಂಗ್ ಪೌಡ್ರ್ ಹಾಕ್ಕೋತೀನಿ ನೋಡ್ರಿ. ನಾನು 1 ಟೇಬಲ್ ಸ್ಪೂನ್ ಬೇಕಿಂಗ್ ಪೌಡ್ರ್ ಹಾಕ್ಕೋತೀನಿ. ನೀವು ಪ್ರತಿ ಸತಿ ನಮ್ಮ ಹಾಕಿದಾಗೆಲ್ಲ ಬೇಕಿಂಗ್ ಪೌಡ್ರ್ ಎಲ್ಲಿ ಸಿಗ್ತೈತೆ ಅಂತ ಕೇಳ್ತೀರಿ, ಎಲ್ಲ ಕಿರಾಣಿ ಅಂಗಡಿಯಾಗೂ ಸಿಗ್ತಾವ್ರಿ. ಈಗ ನಾನು 1 ಚಿಟಿಕೆ ಅಡುಗೆ ಸೋಡಾ ಹಾಕ್ಕೋತೀನಿ. ನಿಮ್ಮ ಹತ್ರ ಬೇಕಿಂಗ್ ಪೌಡ್ರ್ ಇಲ್ಲಾಂದ್ರೆ ಏನೋ ಪ್ಯಾಕೆಟ್ ಬರ್ತಾವಲ್ರಿ, ಅದು ಹಾಕ್ಕೋಬೋದ್ರಿ. ಇದೆಲ್ಲ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೋತೀನಿ. ಇದು ಹಾಕೋ ಉದ್ದೇಶ ಏನಂದ್ರೆ ಕೇಕ ಸ್ಪಾಂಜಿಯಾಗಿ ಬರಲಿ, ಪಳ್ಳಾಗಿ ಬರಲಿ ಅಂತ ಹೇಳಿ ಅಷ್ಟೇ ರೀ. ಇಲ್ಲ ನಿಮ್ಮ ಹತ್ರ ಬೇಕಿಂಗ್ ಪೌಡ್ರ್ ಇಲ್ಲಪ್ಪ, ಏನು ಮಾಡೋದಂದ್ರೆ ನೀವು ಬರೀ ಅಡುಗೆ ಸೋಡಾನೇ 1 ಸ್ಪೂನ್ ಪೂರ್ತಿ ಹಾಕ್ಕೊಂಡ್ರೆ ಸಾಕ್ರಿ. ಅಡುಗೆ ಸೋಡಾ ಹತ್ರ ಎಲ್ಲರ ಮನೇಲಿ ಇದ್ದೇ ಇರ್ತೈತಿ. ಬಜ್ಜಿ ಮಾಡಕ್ಕೆ ನೀವು ತಂದೇ ಇರ್ತೀರಿ, ಎಲ್ಲರ ಮನೇಲೂ ಇದ್ದೇ ಇರ್ತೈತಿ, ಹಾಕೋಬೋದು ರೀ ನೀವು. ಈಗ ನಾನು ಎಲ್ಲ ಚಲೋ ಹೊತ್ತಿನ ಮಿಕ್ಸ್ ಮಾಡ್ಕೊಂಡಿನಿ. ಈಗ ಇದು ಹಿಟ್ಟು ರೆಡಿ ಆಗೈತೆ. ನಿಮ್ಗೆ ಇದಕ್ಕೆ ಯಾವ್ಯಾವ ಡ್ರೈ ಫ್ರೂಟ್ಸ್ ಬೇಕು ನೋಡ್ಕೊಂಡು ನೀವು ಹಾಕೋಬೋದು ರೀ. ಚಾಕೋ ಚಿಪ್ಸ್ ಹಾಕೋಬೋದು, ಡ್ರೈ ಫ್ರೂಟ್ಸ್ ಹಾಕೋಬೋದು, ನಿಮ್ಗೆ ಏನೇನು ಅನುಕೂಲ ಆಗುತ್ತೆ ನೋಡಿಕೊಂಡು ನೀವು ಹಾಕೋಬೋದು ರೀ. ನಾನೀಗ ಒಂದು ಸ್ವಲ್ಪ ದ್ರಾಕ್ಷಿ ಹಾಕ್ಕೋತೀನಿ ನೋಡಿರಿ. ಇವು ಒಣ ದ್ರಾಕ್ಷಿ ರೀ. ಸ್ವಲ್ಪ ಬಾದಾಮಿ ಸಣ್ಣ ಕಟ್ ಮಾಡ್ಕೊಂಡು ಅವು ಹಾಕ್ಕೋತೀನಿ ರೀ. ಇದು ಆಪ್ಷನಲ್ ರೀ, ಬೇಕಂದ್ರೆ ಹಾಕೋಬೋದು, ಬೇಡಂದ್ರೆ ಹಾಗೇನೂ ಮಾಡ್ಬೋದು ರೀ. ನಾನು ಸ್ವಲ್ಪ ಹಾಕ್ಕೊಂಡೀನಿ ರೀ. ಬಾಯಿಗೆ ಸಿಗ್ತಾಯಿದ್ರೆ ಅದ್ರ ಮಜಾ ಬರ್ತೈತೆ ರೀ, ಹಾಗಾಗಿ ನಾನು ಸ್ವಲ್ಪ ಹಾಕ್ಕೊಂಡೀನಿ ನೋಡಿರಿ. ಈಗ ಇದು ಹಿಟ್ಟು ರೆಡಿ ಆಗೈತಿ. ಈಗ ನಾನಲ್ಲಿ ಸ್ಟವ್ ಮೇಲೆ ಪಾತ್ರೆ ಬಿಸಿಗೆ ಇಡ್ತೀನಿ ರೀ. ನೀವು ಬೇಕಾದ್ರೆ ಓವನ್ ಇದ್ರೆ ಓವನಲ್ಲಿನೂ ಮಾಡ್ಕೋಬೋದು ರೀ. ಎಲ್ಲರ ಮನೇಲಿ ಓವನ್ ಇರಲ್ಲಲ್ರಿ, ಹಾಗಾಗಿ ನಾನು ಸ್ಟವ್ ಮೇಲೆ ಮಾಡಾಕತ್ತೀನಿ. ನೀವು ಕುಕ್ಕರಲ್ಲಾದರೂ ಮಾಡ್ಕೋಬೋದು, ಪಾತ್ರೆಯಲ್ಲಾದರೂ ಮಾಡ್ಕೋಬೋದು. ನಾನೀಗ ಒಂದು ಪಾತ್ರೆ ಇಟ್ಕೋತೀನಿ ನೋಡಿರಿ. ಪಾತ್ರೆ ಬಿಸಿ ಮಾಡಕ್ಕೆ ಇಡ್ತೀನಿ ರೀ. ಈಗ ನಾರ್ಮಲಾಗಿ ರೆಗ್ಯುಲರಾಗಿ ಏನು ಮಾಡಿನಲ್ರಿ ಅದೇ ಪಾತ್ರೆನೇ ಇಟ್ಕೋತೀನಿ ನೋಡಿರಿ. ಈಗ ಇದು ಪಾತ್ರೆ ಬಿಸಿ ಆಗ್ಬೇಕು ರೀ. ಆದಷ್ಟು ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಬಿಸಿ ಮಾಡ್ಕೋಬೇಕು ರೀ. ಇದೊಂದು 5 ನಿಮಿಷ ಬಿಸಿ ಆಗಲ್ಲ. ಈಗ ನಾನು ಹಿಟ್ಟು ರೆಡಿ ಮಾಡ್ಕೊಂಡಿನಿ ರೀ. ಅಲ್ಲಿ ಪಾತ್ರೆ ಬಿಸಿ ಮಾಡಕ್ಕೆ ಇಟ್ಟಿದ್ದೀನಿ. ಈಗ ನನ್ನ ಹತ್ರ ಈ ಥರ ಟ್ರೇ ಐತಿ, ನಾನು ಇದ್ರ ಹಾಕೋತೀನಿ. ನಿಮ್ಮ ಹತ್ರ ಯಾವ ಥರ ಇರ್ತದೆ ನೋಡ್ಕೊಂಡು ನೀವು ಹಾಕೋಬೋದು ರೀ. ಈಗ ಇದಕ್ಕೆ ಬಟರ್ ಪೇಪರ್ ಹಾಕೋತೀನಿ. ನೀವು ಬಟರ್ ಪೇಪರ್ ಇಲ್ಲಾಂದ್ರೆ ಎಣ್ಣೆ ಹಚ್ಚಿ ಹಾಕೋಬೋದು ರೀ. ಈಗ ನಾನು ಬಟರ್ ಪೇಪರ್ ಇತ್ತು ನನ್ನ ಹತ್ರ, ಹಾಗಾಗಿ ನಾನು ಬಟರ್ ಪೇಪರ್ ಹಾಕೊಳಕತ್ತೀನಿ ನೋಡಿರಿ.
ಬಟರ್ ಪೇಪರ್ ಹಾಕೋ ಉದ್ದೇಶ ಏನಂದ್ರೆ ಅದು ಪಾತ್ರೆಗೆ ತಳ ಗಂಟು ಬರ್ಲತ್ ನಾ ಹಾಕೊಳಕತ್ತೀನಿ ರೀ. ನಿಮ್ಮ ಹತ್ರ ಬಟರ್ ಪೇಪರ್ ಇಲ್ಲಾಂದ್ರೆ ಎಣ್ಣೆ ಸವರಿ ಸ್ವಲ್ಪ ಹಿಟ್ಟು ಉದುರಿಸಿ ಹಾಕೋಬೋದು ರೀ, ಅವಾಗೂ ಅಂಟುದಿಲ್ಲ ರೀ. ಈಗ ಇದಕ್ಕೊಂದು ಸ್ವಲ್ಪ ಎಣ್ಣೆ ಸವರ್ಕೋತೀನಿ ನೋಡಿರಿ. ಇದು ಆಪ್ಷನಲ್ ರೀ, ಬೇಕಂದ್ರೆ ಸವರ್ಕೋಬೋದು, ಬೇಡ ಅಂದ್ರೆ ಹಂಗೇನು ಮಾಡಿ. ಇದು ಎಣ್ಣೆ ಸವರ್ಕೊಳ್ಳೋದ್ರಿಂದ ಒಂದು ಚೂರು ಅಂಟ್ಕೊಳ್ತಾರೆ ಬಟರ್ ಪೇಪರಿಗೆ, ಹಾಗಾಗಿ ನಾನು ಸ್ವಲ್ಪ ಎಣ್ಣೆ ಸವರ್ಕೋತೀನಿ ನೋಡಿರಿ. ಈಗ ಹಿಂಗೆ ತುಂಬ ಎಣ್ಣೆ ಸವರ್ಕೊಂಡೇನೆ. ಈಗ ಅದೇನು ಬ್ಯಾಟರ್ ರೆಡಿ ಮಾಡಿ ಇಟ್ಟಿನೆಲ್ಲ ಹಿಟ್ಟು ಅದು ಹಾಕ್ಕೋತೀನಿ ನೋಡಿರಿ. ಕೇಕ್ ನಾವು ಬೇಯಿಸ್ಕೊಳ್ಳೋದೆಲ್ಲ ಒಂದೇ ಥರ ಇರ್ತೈತೆ, 30-40 ನಿಮಿಷ ಬೇಯಿಸ್ಕೊಳ್ಳೋದು. ಮತ್ತು ಹಿಟ್ಟು ಮಾತ್ರ ಡಿಫ್ರೆಂಟ್ ಆಗಿರುತ್ತೆ. ನಾವು ಮೈದಾ ಹಿಟ್ಟು ಹಾಕಿರ್ತೀವಿ, ಗೋಧಿ ಹಿಟ್ಟು ಹಾಕಿರ್ತೀವಿ, ರವೆ ಹಾಕ್ತೀವಿ, ಚಾಕೋ ಚಿಪ್ಸ್ ಹಾಕ್ತೀವಿ. ನಮ್ಗೆ ವೆರೈಟಿ ಕೇಕ್ಗಳು ನಾವು ಮಾಡ್ಕೋತಿರ್ತೀವಿ ರೀ. ಹಿಟ್ಟು ಕಲಸೋದು ಒಂದೇ ಮುಖ್ಯ ರೀ. ಈಗ ನಾನು ಬೆಲ್ಲ ಗೋಧಿ ಹಿಟ್ಟು ಹಾಕೊಂಡು ಮಾಡಾಕತ್ತೀನಿ, ನೀವು ಇದ್ರ ಬದಲಿ ಸಕ್ಕರೆ ಮೈದಾ ಹಿಟ್ಟು ಹಾಕೊಂಡು ಮಾಡ್ಕೋಬೋದು ರೀ. ಈಗ ನಾನು ಇದಕ್ಕೆ ಹಾಕೋತೀನಿ ನೋಡಿರಿ ಹಿಟ್ಟು ಎಷ್ಟು ಮಸ್ತಾಗಿ ಬಂದೈತಿ. ಇದು ಗೋಧಿ ಹಿಟ್ಟು ರೀ. ಈಗ ನಾನು ಹಿಟ್ಟೆಲ್ಲ ಹಾಕ್ಕೊಂಡಿನಿ, ಇದೊಂದು 2 ಸಲ ಟ್ಯಾಪ್ ಮಾಡ್ತೀನಿ ರೀ. ಅಂದರೆ ಹಿಂಗೆ ಬಬಲ್ಸ್ ಏನಾರು ಇದ್ರೆ ಆಚೆ ಹೋಗಲಿ ಅಂತ ಅಷ್ಟೇ ರೀ. ಈಗ ನೋಡಿರಿ ನಾನು ಟ್ಯಾಪ್ ಮಾಡ್ಕೊಂಡೇನೆ. ಈಗ ಅಲ್ಲಿ ಪಾತ್ರೆ ಬಿಸಿ ಮಾಡೋಕೆ ಇಟ್ಟಿದ್ನಲ್ಲ ಅದು ಬಿಸಿ ಆಗೈತಿ. ಈಗ ಇದು ಒಯ್ದು ಅಲ್ಲಿ ಇಡ್ತೀನಿ ನೋಡಿ. ಈಗ ನಾ ಮೇಲೆ ಒಂದು 4 ದ್ರಾಕ್ಷಿ ಮತ್ತು ಬಾದಾಮಿ ಇಟ್ಕೊಂಡಿದ್ದಾರೆ, ಅವು ಹಾಕ್ಕೋತೀನಿ. ನೀವು ಪಿಸ್ತಾ ಹಾಕೋಬೋದು, ಗೋಡಂಬಿ ಹಾಕೋಬೋದು, ನಿಮ್ಗೆ ಯಾವ್ಯಾವ ಡ್ರೈ ಫ್ರೂಟ್ಸ್ ಅವೈಲೇಬಲ್ ಇರ್ತಾವೆ ನೋಡಿಕೊಂಡು ನೀವು ಹಾಕೋಬೋದು ರೀ. ನಾವು ಒಳಗಡೆನೂ ಹಾಕೀವಿ ರೀ. ಈ ಮೇಲೆ ಮಾತ್ರ ಗಾರ್ನಿಷಿಗೆ ಮಾತ್ರ ಹಾಕ್ಕೊಂಡೆ ನೋಡ್ರಿ. ಈಗ ನೋಡಿರಿ ಇದೊಂದು 5 ನಿಮಿಷ ಬಿಸಿ ಆಗೈತಿ. ಈಗ ನಾನು ಪಾತ್ರೆ ಏನು ರೆಡಿ ಮಾಡೀನಲ್ರಿ ಅದು ಒಯ್ದು ಇಟ್ಕೋತೀನಿ ನೋಡಿರಿ. ಯಾವಾಗಲೂ ಟ್ರೇ ಅರ್ಧ ಮಾತ್ರ ಹಾಕೋಬೇಕ್ರಿ, ತುಂಬ ಹಾಕೋಬಾರ್ದು. ನೀವು ಯಾವ ಪಾತ್ರೆ ಮಾಡ್ತಿರ್ತೀರಲ್ರಿ ಆ ಪಾತ್ರೆಗೆ ಅರ್ಧ ಮಾತ್ರ ಹಾಕೋಬೇಕ್ರಿ. ತುಂಬ ಹಾಕೊಂಡ್ರೆ ಉಬ್ಬಿ ಬರ್ತೈತಿ, ಅರ್ಧ ಹಾಕೊಂಡ್ರೆ ಕರೆಕ್ಟಾಗಿ ಬರ್ತೈತಿ ರೀ ಅದು. ಈಗ ಮುಚ್ಚಳ ಮುಚ್ಚಿ ಒಂದು 30-35 ನಿಮಿಷ ಬೇಯಿಸ್ಕೊತೀನಿ ರೀ. ಒಂದು ಅರ್ಧ ಗಂಟೆ ಬೇಕ್ರಿ ಇದು. ಈಗ ನೋಡಿರಿ ನಾನು ಒಂದು ಅರ್ಧ ಗಂಟೆ ಬೇಯಿಸಿ ಒಂದು 10 ನಿಮಿಷ ಬಿಟ್ಟಿದ್ದೆ. ಈಗ ಇದು ಚೆಕ್ ಮಾಡ್ಕೊಳಮ್ರಿ ಆಗೈತೇನಂತೇಳಿ. ಈಗ ನೀವು ಒಂದು ಟೂತ್ಪಿಕ್ ತೊಗೊಂಡ್ರೆ ಚುಚ್ಚ್ರಿ, ಇಲ್ಲ ಒಂದು ಚಾಕು ತೊಗೊಂಡ್ರೆ ಚೆಕ್ ಮಾಡಿರಿ. ನಾನೀಗ ಒಂದು ಚಾಕು ತೊಗೊಂಡು ಚೆಕ್ ಮಾಡ್ತೀನಿ ನೋಡಿರಿ. ಒಂದು ಚೂರು ಅಂಟಿಲ್ಲ ನೋಡಿರಿ ಚಾಕುಗೆ. ನಿಮ್ಗೆ ನೋಡಿದ್ರೆ ಗೊತ್ತಾಗುತ್ತೆ ನೋಡಿರಿ. ಹಿಟ್ಟು ಅಂಟಿತ್ತಂದ್ರೆ ಇನ್ನೊಂದು 5 ನಿಮಿಷ ಬೇಯಿಸ್ಕೊಡ್ರಿ. ಹಿಟ್ಟು ಅಂಟಿಲ್ಲ ಅಂದ್ರೆ ಇದು ರೆಡಿ ಆಗೈತಿ ಅಂತ ಅರ್ತಾರೆ. ಈಗ ಒಂದು 10 ನಿಮಿಷ ತಣ್ಣಗೆ ಬಿಟ್ಟಿದ್ದೇರನ, ಇದೊಂದು ಸ್ವಲ್ಪ ತಣ್ಣಗಾಗೈತಿ. ಇನ್ನೊಂದು ಅರ್ಧ ಗಂಟೆ ಪೂರ್ತಿ ತಣ್ಣಗೆ ಬಿಡೋಮ್ರಿ. ಈಗ ನೋಡಿರಿ ನಾನು 10-15 ನಿಮಿಷ ತಣ್ಣಗೆ ಹಾಕ್ಬಿಟ್ಟಿದ್ದೆ. ಈಗ ತಣ್ಣಗಾಗೈತೆ ರೀ. ಈಗ ನಾನು ಒಂದು ಪ್ಲೇಟಿಗೆ ಹಾಕೋತೀನಿ ರೀ. ವಾವ್ ನೋಡ್ರಿ ಎಷ್ಟು ಸೂಪರಾಗಿ ಬಂದೈತಿ ನೋಡ್ರಿ. ಬಟರ್ ಪೇಪರಿಗೆ ಒಂದು ಚೂರು ಅಂಟ್ಕೊಂಡಿಲ್ಲ. ಈಗ ಇದು ಗೋಧಿ ಹಿಟ್ಟಿನ ಕೇಕ್ ರೀ. ವಾವ್ ನೋಡ್ರಿ ಎಷ್ಟು ಮಸ್ತಾಗಿ ಬಂದೈತಿ ರೀ. ನಿಮ್ಗೆ ವಿಡಿಯೋದಾಗ ನೋಡಿದ್ರೆ ಗೊತ್ತಾಗ್ತದೆ ನೋಡ್ರಿ. ಈ ರೀತಿ ಕೇಕ ನೀವು ಮನೆಗೆ ಮಾಡ್ಕೊಳ್ಳೋದು ಗೊತ್ತಾಗಿರೋದ್ರಿಂದ ನೀವು ಆಚೆ ಹೋಗಿ ತರೋದೇ ಬೇಕಾಗಿಲ್ಲ ರೀ, ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು ರೀ. ನಾನು ಗೋಧಿ ಹಿಟ್ಟ ಬೆಲ್ಲ ಹಾಕೊಂಡು ಮಾಡೀನಿ ರೀ. ನೀವು ಗೋಧಿ ಹಿಟ್ಟ ಬೆಲ್ಲದ ಬದಲಿ ಸಕ್ಕರೆ ಮೈದಾ ಹಿಟ್ಟು ಹಾಕೊಂಡು ಮಾಡಿದ್ರೆ ಇನ್ನೂ ಚಲೋ ಬರ್ತೈತೆ ರೀ. ಈಗ ನಾನು ನಿಮ್ಗೆ ಕಟ್ ಮಾಡಿ ತೋರಿಸ್ತೀನಿ ನೋಡ್ರಿ. ನಾನು ಈ ರೀತಿ ಕಟ್ ಮಾಡಕತ್ತೀನಿ ರೀ, ಟ್ರಯಾಂಗಲ್ ಶೇಪಲ್ಲಿ. ನಿಮಗೆ ಯಾವ ಥರ ಬೇಕು ನೋಡಿಕೊಂಡು ನೀವು ಕಟ್ ಮಾಡ್ಕೊರಿ. ವಾವ್ ನೋಡ್ರಿ ಎಷ್ಟು ಮಸ್ತಾಗಿ ಬಂದೈತೆ ನೋಡ್ರಿ. ಎಷ್ಟು ಫ್ಲಪ್ಪಿಯಾಗಿ ಬಂದೈತೆ ಅನ್ನೋದು ನಿಮಗೆ ಇಲ್ಲಿ ವಿಡಿಯೋದಾಗ ನೋಡಿದ್ರೆ ಗೊತ್ತಾಗುತ್ತೆ ನೋಡ್ರಿ. ಇದು ಬೆಲ್ಲ ಗೋಧಿ ಹಿಟ್ಟಿನ ಕೇಕ್ ರೀ. ಯಾರು ಬೇಕಾದರೂ ಮಾಡ್ಬೋದು, ಯಾರು ಬೇಕಾದರೂ ತಿನ್ಬೋದು ರೀ ಇದು ಕೇಕ್. ನೀವು ಒಂದ್ಸತಿ ನಿಮ್ಮ ಮನ್ಯಾಗ ಮಾಡಿ ನೋಡ್ರಿ, ನಿಮಗೂ ಗೊತ್ತಾಗ್ತೈತೆ ರೀ. ನೋಡಿದ್ರಲ್ರಿ ವೀಕ್ಷಕರೇ, ಮೈದಾ ಇಲ್ಲದೆ ಸಕ್ಕರೆ ಇಲ್ಲದೆ ಓವನ್ ಇಲ್ಲದೆ ಕೇಕ್ ಮಾಡಿದ್ದೀನಿ ರೀ. ಈ ಗೋಧಿ ಹಿಟ್ಟ ಬೆಲ್ಲದಿಂದ ಕೇಕ್ ಮಾಡೋ ಪದ್ಧತಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಧನ್ಯವಾದಗಳು.